ಗ್ಯಾಸ್ ಹಚ್ಕೊಂಡು ಒಂದು ಬೊಗಣಿ ಇಟ್ಕೋರಿ. ಆ ಬೊಗಣಿಯಾಗ ಚಹಾ ಕುಡಿಯೋ ವಾಟೆಯ ಅಳತೆಯಲ್ಲಿ 4 ವಾಟೆಯಷ್ಟು ನೀರು ಹಾಕ್ಕೊಳ್ರಿ. ನೋಡಿ, ನಾವು 4 ವಾಟೆ ನೀರು ಹಾಕ್ಕೊಳತ್ತೀವಿ. ಈ ನೀರು ಪಳ ಅಂತ ಕುದಿಯಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ರಿ. ನೋಡಿ, ಈಗ ನೀರು ಕುದಿಯತ್ತವು. ಈಗ ಕುದಿಯುತ್ತಿರುವ ನೀರಿಗೆ ಹಿಟ್ಟು ಹಾಕ್ಕೊಳ್ಬೇಕು, ಜೋಳದ ಹಿಟ್ಟನ್ನು. ಆ ಹಿಟ್ಟನ್ನು ಮೊದಲು ಸಣ್ಣ ಹಿಡಿದು ಇಟ್ಕೊಂಡಿರ್ಬೇಕು. ಈಗ ಆಗಲೇ ತೋರಿಸಿದಲ್ಲ ಚಹಾ ಕುಡಿಯೋ ವಾಟೆಯಲ್ಲಿ, ಆ ವಾಟೆಯಲ್ಲಿ 4 ವಾಟೆದಷ್ಟು ನೀರು ಹಾಕ್ಕೊಳ್ರಿ. 4 ವಾಟೆ ನೀರಿಗೆ 4 ವಾಟೆದಷ್ಟು ಹಿಟ್ಟನ್ನು ಹಾಕ್ಕೊಳ್ರಿ. ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ರಿ ನೀರು ಮತ್ತು ಹಿಟ್ಟನ್ನು. ಈಗ ಹಾಕ್ಕೊಂಡು ಈಗ ಒಂದು ಚುಚುಕ ತೊಗೊಂಡು ಈ ರೀತಿ ಗರ 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 ಅಂತ ತಿರುವ್ರಿ. ಇದಕ್ಕೆ ಜಿಗಿ ಹಾಕೋದು ಅಂತ ಹೇಳ್ತಾರೆ ನಮ್ಮ ಕಡೆ. ರೊಟ್ಟಿಗೆ ಜಿಗಿ ಮಾಡೋದು ಅಂತ ಹೇಳ್ತಾರೆ. ನೋಡಿ, ಈ ರೀತಿ ತಿರುಗಬೇಕು. ಆಗಲೇ 3.5 ವಾಟೆದಷ್ಟು ಹಿಟ್ಟು ಹಾಕ್ಕೊಂಡಿವಿ, ಇನ್ನೂ ಅರ್ಧ ವಾಟೆದಷ್ಟು. ಒಟ್ಟು 4 ವಾಟೆ ನೀರಿಗೆ 4 ವಾಟೆದಷ್ಟು ಹಿಟ್ಟು ಹಾಕ್ಕೊಳ್ರಿ. ನೋಡಿ, ಈ ರೀತಿ ತಿರುಗ್ಕೊಳ್ರಿ ಚೆನ್ನಾಗಿ. ಈಗ ಇದನ್ನು ಗ್ಯಾಸಿನ ಕಟ್ಟೆ ಮೇಲೆ ಹಾಕ್ಕೊಳ್ರಿ ಹಿಟ್ಟು. ಈಗ ಇದಕ್ಕೆ ಒಣ ಹಿಟ್ಟು ಹಾಕ್ಕೊಳ್ರಿ. ಈಗ ಮೊದಲು 3 ವಾಟೆದಷ್ಟು ಒಣ ಹಿಟ್ಟು ಹಾಕ್ಕೊಳಕತ್ತೀವಿ. ಇದು ಜಿಗಿಟು ಬಿಸಿ ಇರ್ತೈತಿ, ಸ್ವಲ್ಪ ಹುಷಾರಾಗಿ ನಾದ್ಕೊಳ್ರಿ. ಕೈಗೆ ಬಿಸಿ ಹತ್ತಿದ್ರೆ ಕೈಯನ್ನು ಸ್ವಲ್ಪ ತಣ್ಣೀರಲ್ಲಿ ಹತ್ತಿ ಸಹ ನಾದ್ಕೊಳ್ಬೋದು. ನೋಡಿ, ಈ ರೀತಿ ಚರ ಅಂತ ನಾದ್ಕೊಳ್ಬೇಕು. ರೊಟ್ಟಿ ಮಸ್ತಾಗಿ ಬರ್ಬೇಕಂದ್ರೆ ಮೇನ್ ಹಿಟ್ಟು ನಾದೋದ್ರಾಗ ಇರ್ತೈತಿ. ಈ ರೀತಿ ಭಾರ ಹಾಕಿ ಚರ ಅಂತ ನಾದಬೇಕ್ರಿ. ಮತ್ತೆ ಈಗ ಸ್ವಲ್ಪವೇ ತಣ್ಣೀರು ಹಾಕ್ಕೊಂಡು ನಾದ್ಕೊಳ್ರಿ. ಒಮ್ಮೆಲೇ ತಣ್ಣೀರು ಭಾಳ ಹಾಕ್ಕೊಳ್ಬೇಡ್ರಿ, ಕೈಲೇ ಸ್ವಲ್ಪವೇ ಚಿಮ್ಮಿಸ್ಕೊಂತ ತಣ್ಣೀರು ಹಾಕ್ಕೊಳ್ರಿ. ಈಗ ಮತ್ತೆ ಆಗಲೇ ಬೇರೆ 3 ವಾಟೆದಷ್ಟು ಹಿಟ್ಟು ಹಾಕ್ಕೊಂಡು ಈಗ ಇನ್ನೂ 1 ವಾಟೆದಷ್ಟು ಒಣ ಹಿಟ್ಟು ಹಾಕ್ಕೊಂಡು ನಾದ್ಕೊಳ್ರಿ. ನೋಡಿ, ಈ ರೀತಿ ಭಾರ ಹಾಕಿ ಚರ ಅಂತ ನಾದ್ಬೇಕ್ರಿ. ಅಂದ್ರೆ ರೊಟ್ಟಿ ಚಲೋ ಬರ್ತಾವೆ, ರೊಟ್ಟಿ ಸೀಳುವುದಿಲ್ಲ ಮತ್ತು ಮೆತ್ತಗಾಗಿ ಬರ್ತಾವೆ. ನೋಡಿ, ಈ ರೀತಿ ಚರ ಅಂತ ನಾದ್ಕೊಳ್ಬೇಕು. ಈಗ ಮತ್ತು ನಡ್ಬರ್ಕ ಅವಾಗ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನಾದ್ಕೊಳ್ಬೇಕ್ರಿ. ನೋಡಿ, ಈ ರೀತಿ ನಾದ್ಕೊಂಡ್ಮೇಲೆ ಈಗ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟು ತೊಗೊಂಡು ಅದನ್ನು ಈ ರೀತಿ ಗುಂಡಗ ಮಾಡ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ಈಗ ಇದನ್ನು ಒಣ ಹಿಟ್ಟಿನಲ್ಲಿ ಅದ್ಕೊಳ್ರಿ. 2 ಕಡೆ ಒಣ ಹಿಟ್ಟು ಹಚ್ಕೊಳ್ರಿ. ಅದಕ್ಕೆ ಮತ್ತು ಸ್ವಲ್ಪ ಗ್ಯಾಸಿನ ಕಟ್ಟೆ ಮೇಲೆ ಒಣ ಹಿಟ್ಟು ಹಾಕ್ಕೊಳ್ರಿ. ಒಣ ಹಿಟ್ಟು ಹಾಕ್ಕೊಂಡು ಬಲಗೈಲಿ ಬಡಿಬೇಕು, ಎಡಗೈಲೇ ಹಿಟ್ಟನ್ನು ತಿರುಗಿಸ್ತಾ ಇರಬೇಕು. ಸ್ವಲ್ಪ ದೊಡ್ಡದಾಗಿ ಆಮೇಲೆ ಒಂದು ಲತ್ಗುಣಿ ತೊರಿ. ಈ ಲತ್ಗುಣಿಗೆ ಪ್ಲಾಸ್ಟಿಕ್ ಹಾಳಿ ಸುತ್ತಿರಬೇಕು. ಹಾಕಿ ಆ ಕಡೆ ಈ ಕಡೆ ರಬ್ಬರ್ ಹಾಕ್ರಿ, ಇಲ್ಲಾಂದ್ರೆ ಪ್ಯಾಚ್ ಆದರೂ ಹಚ್ಕೊಳ್ರಿ. ಹಚ್ಕೊಂಡು ಈ ರೀತಿ ಲಟ್ಟಿಸ್ಕೊಳ್ರಿ. ಭಾಳ ಭಾರ ಹಾಕಿ ಲಟ್ಟಿಸ್ಬಾರ್ದು, ಲೈಟಾಗಿ ಲಟ್ಟಿಸ್ಕೊಳ್ರಿ. ನೋಡಿ, ಅವಾಗ ರೊಟ್ಟಿಗೆ ಮೇಲೆ ಸ್ವಲ್ಪ ಹಿಟ್ಟು ಹಚ್ಕೊಳ್ರಿ ಮತ್ತು ಬುಡಕ್ಕೂ ಸಹ ಹಿಟ್ಟು ಹಾಕ್ಕೊಳ್ರಿ. ಬುಡಕ್ಕೆ ಹಿಟ್ಟು ಹಾಕೊಳ್ಳೋದ್ರಿಂದ ರೊಟ್ಟಿ ಬಡ ತಿರುಗ್ತಾವೆ. ನೋಡಿ, ಈ ರೀತಿಯಾಗಿ ಲಟ್ಟಿಸ್ಕೊಳ್ರಿ, ದಂಡಿ ಲಟ್ಟಿಸ್ಕೊಳ್ರಿ. ಮತ್ತು ಅವಾಗ ಈ ರೊಟ್ಟಿ ಈ ರೀತಿ ತಿರುಗಿಸ್ತಿರ್ಬೇಕು, ಇಲ್ಲಾಂದರೆ ಕಲ್ಲಿಗೆ ಅಂಟ್ಕೊತೈತಿ. ತಿರುಗಿಸ್ಕೊತ ಲಟ್ಟಿಸ್ಕೊಳ್ಬೇಕು. ಮೊದಲು ದಂಡಿ ಲಟ್ಟಿಸ್ಕೊಳ್ಬೇಕು, ದಂಡಿ ದಪ್ಪ ಇರಬಾರ್ದು ರೊಟ್ಟಿದು. ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಲಟ್ಟಿಸ್ಕೊಳ್ಬೋದು. ಈಗ ರೊಟ್ಟಿ ರೆಡಿ ಆಗೈತ್ರಿ. ಈಗ ಒಂದು ಸೈಡ್ ಹಂಚು ಕಾಯಕ್ಕಿಟ್ಟಿದ್ವಿ. ಈಗ ಇದನ್ನು ತೊಗೊಂಡು ಕಾದ ಹಂಚಿಗೆ ಹಾಕ್ಕೊಳ್ರಿ. ಸ್ವಲ್ಪ ತಣ್ಣೀರು ಹಚ್ಕೊಳ್ರಿ. ಒಂದು ಕಾಟನ್ ಬಟ್ಟೆ ಸಹಾಯದಿಂದ ತಣ್ಣೀರು ಹಚ್ಕೊಳ್ರಿ. ತಣ್ಣೀರು ಹಚ್ಕೊಂಡು ಒಂದು 10 ಸೆಕೆಂಡ್ ಬಿಡ್ರಿ. ಅಂದ್ರೆ ಒಂದು ಸೈಡ್ ಸರಿಯಾಗಿ ಬೇಯಬೇಕಲ್ಲ, ಅಲ್ಲಿವರೆಗೂ ಬಿಡ್ರಿ. ನೋಡಿ, ಈ ರೀತಿ ಸಣ್ಣ ಗುಳ್ಳು ಬರ್ತಿರ್ತಾವೆ. ಆವಾಗ ಒಂದು ತೊಗೊಂಡು ಚುಚುಗದ ಸಹಾಯದಿಂದ ಈ ರೊಟ್ಟಿಯನ್ನು ಹೊಳಿಸಾಕ್ಕೊಳ್ರಿ. ನೋಡಿ, ಈಗ ಕರೆಕ್ಟಾಗಿ ಬೆಂದಿದೆ ರೊಟ್ಟಿ. ಹೀಗೆ 2 ಕಡೆ ಹೊಳಿಸ್ಕೊಳ್ಕೊಂತ ಸರಿಯಾಗಿ ಬೇಯಿಸ್ಕೊಳ್ರೆ ರೊಟ್ಟಿ ಈಸ್ ರೆಡಿ. ನೋಡಿ, ಮಡಿಚಿದರೂ ಹರಿಯಲಾರದಂಥ ಮೃದುವಾದ ರೊಟ್ಟಿ ಈಸ್ ರೆಡಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ.